ಗ್ಲೈಕೊಲೈಸಿಸ್ ಎಂದರೇನು? ಗ್ಲೈಕೊಲೈಸಿಸ್ ಒಂದು ಜೀವಕೋಶೀಯ ಶ್ವಾಸಕ್ರಿಯೆಯ ಸೆಲ್ಯುಲರ್ ರೆಸ್ಪಿರೇಷನ್ ಮೊದಲ ಹಂತವಾಗಿದೆ. ಇದರಲ್ಲಿ ಗ್ಲೂಕೋಸ್ ಆವರಣ ಪ್ರಾರಂಭ C6H12O ಎಂಬ ಸಕ್ಕರೆ ರಾಸಾಯನಿಕ ಕ್ರಿಯೆಗಳಿಂದ 2 ಪೈರುವಿಕ್ ಆಸಿಡ್ ಪೈರುವಿಕ್ ಆಸಿಡ್ ಅಣುಗಳಾಗಿ ವಿಭಜನೆಯಾಗುತ್ತದೆ. ಸ್ಥಳ: ಗ್ಲೈಕೊಲೈಸಿಸ್ ಪ್ರತಿಯೊಂದು ಜೀವಿ ಕೋಶದ ಸೈಟೋಪ್ಲಾಸಂನಲ್ಲಿ ನಡೆಯುತ್ತದೆ. ಹಂತಗಳು: ಸ್ಟೆಪ್ಸ್ ಆಫ್ ಗ್ಲೈಕೋಲಿಸಿಸ್. 1. ಶಕ್ತಿ ಹೂಡಿಕೆ ಹಂತ ಎನರ್ಜಿ ಇನ್ವೆಸ್ಟ್ಮೆಂಟ್ ಫೇಸ್. ಗ್ಲೂಕೋಸ್ಗೆ 2 ATP ಅಣುಗಳನ್ನು ಬಳಸಿ ಅದನ್ನು ಗ್ಲೂಕೋಸ್ 6 ಫಾಸ್ಫೇಟ್ ಆಗಿ ಪರಿವರ್ತನೆ ಮಾಡಲಾಗುತ್ತದೆ. ಇದನ್ನು ಪುನಃ ಕ್ರಿಯೆಗೊಳಿಸಿ 2 ಟ್ರಯೋಸ್ ಶುಗರ್ಸ್ಗೆ ವಿಭಜಿಸಲಾಗುತ್ತದೆ. 2. ಶಕ್ತಿ ಲಾಭ ಹಂತ ಎನರ್ಜಿ ಪೇ ಆಫ್ ಫೇಸ್. ಈ ಶುಗರ್ಸ್ ಇನ್ನು ಮುಂದೆ ATP ಹಾಗೂ ನಾಡ್ ಉತ್ಪಾದಿಸಲು ಬಳಸಲಾಗುತ್ತವೆ. ಒಟ್ಟು 4 ATP ಮತ್ತು 2 ನಾಡ್ ಉತ್ಪತ್ತಿಯಾಗುತ್ತವೆ. ಒಟ್ಟು ಫಲಿತಾಂಶ ನೆಟ್ ಔಟ್ಪುಟ್. ಉತ್ಪನ್ನಗಳು ಪ್ರಮಾಣ: ATP 2 ATP 4 ATP 2 ATP ಬಳಸಿದವು. ನಾಡ್ 2 ನಾಡ್ ಪೈರುವಿಕ್ ಆಸಿಡ್ 2 ಮಾಲಿಕ್ಯೂಲ್ಸ್. ಗ್ಲೈಕೊಲೈಸಿಸ್ನ ಮಹತ್ವ: ಇದು ಆಕ್ಸಿಜನ್ ಇಲ್ಲದ ವೇಳೆ ಅನೈರೋಬಿಕ್ ಸ್ಥಿತಿ ಎಲ್ಲೂ ನಡೆಯಬಲ್ಲದು. ಇದು ಶಕ್ತಿ ಉತ್ಪಾದನೆಯ ಮೂಲ ಹಂತವಾಗಿದೆ. ಪೈರುವಿಕ್ ಆಸಿಡ್ ನಂತರ ಕ್ರೆಬ್ಸ್ ಸೈಕಲ್ ಅಥವಾ ಫರ್ಮೆಂಟೇಷನ್ಗೆ ಹೋಗುತ್ತದೆ ಪರಿಸ್ಥಿತಿಗನುಗುಣವಾಗಿ. ಸರಳವಾಗಿ, ಗ್ಲೈಕೊಲೈಸಿಸ್ ಎಂದರೆ ಗ್ಲೂಕೋಸ್ ಅನ್ನು ಪುಡಿಯಾಗಿ ಬಿಟ್ಟು ಶಕ್ತಿ ATP ಉತ್ಪತ್ತಿ ಮಾಡುವ ಮೊದಲ ಹಂತ.